ಅಗ್ನಿಯಿಂದ ತಪ್ಪಿಸ್ಕೊಂಡ್ಬಿಟ್ರೆ ಬಿಸ್ಲೆ ತಾನೆ ಏನ್ ಮಾಡತ್ತು? ಮೊದ್ಲು ತಾಳಿ ಕಟ್ಟಿಸ್ಬಿಡಣ, ಆಮ್ಯಾಕೆ ಏನ್ ಬಂದ್ರು ನೋಡ್ಕೊಳಣ. ಅವ್ವ ಆದ್ರೆ ಮುಹೂರ್ತಕ್ಕಿನ್ನ ಮುಹೂರ್ತ ಕಾಯ್ಕೊಂಡ್ ಕುತ್ಕೊಂಡ್ರೆ ಆಮೇಲೆ ಮದ್ವೆ ನಡೆಯಕ್ಕಿಲ್ಲ. ಬಾ ನೀನು. ಅಣ್ಣ ಬಿರ್ನಿ ಹೋಗೋಣ. ಪುರೋಹಿತ್ರೆ, ಈ ಶಾಸ್ತ್ರ ಎಲ್ಲಾನು ಆಮ್ಯಾಕ್ ಮಾಡ್ಕೊಳ್ಳಿ. ಮೊದ್ಲು ಗಂಡು ಹೆಣ್ಣನ್ನ ಕರ್ಸಿ ತಾಳಿ ಕಟ್ಸ್ಬಿಡಿ. ಒಂದ್ 15 ನಿಮಿಷ ಅಮ್ಮ, ಪೂಜೆ ಮುಗಿದ್ಬಿಡುತ್ತೆ. ತಾಳಿ ಕಟ್ಟದ್ಮೇಲೆ ಮಾಡಿದ್ರೆ ಶಾಸ್ತ್ರ ಬೇಡ ಅಂದದ್ದೆ. ನೋಡಿ, ಏನು ಯಾಕೆ ಅಂತ ಪ್ರಶ್ನೆ ಮಾಡ್ದೆ ನಾನು ಹೇಳ್ದಷ್ಟ್ ಮಾಡಿ. ಇದನ್ನೆಲ್ಲ ಆಮ್ಯಾಕ್ ಮಾಡಿ. ಮೊದ್ಲು ಗಂಡು ಹೆಣ್ಣಿಗೆ ತಾಳಿ ಕಟ್ಸಿ. ಸರಿನಮ್ಮ. ಗೋವಿಂದ, ಈಶ್ವರ ಏನೋ ಟೆನ್ಷನ್ ಮಾಡ್ಕೊಂಡು ಐನೋರ್ ಹತ್ರ ಮಾತಾಡ್ತಾವಳೆ, ಅದೇನಂತ ನೋಡ್ಲಾ? ಅಣ್ಣ, ಅವಳಿಗೆ ಈ ಮದ್ವೆ ಮುಗಿಯೋ ತನಕ ಟೆನ್ಷನ್ ಇದ್ದಿದ್ದೆ ಬಿಡು. ಮದ್ವೆ ಗಂಟು ಕರ್ಕೊಂಬನ್ನಿ. ಕೊಟ್ಲೆ ಹೋಗ್ಲಾ? ಸುಭಾಷನ್ ಕರ್ಕೊಂಬ. ಸರಿ ಮಾವೆ. ಓಂ ಶ್ರೀ ಗುರುಭ್ಯೋ ನಮಃ. ಲಕ್ಷ್ಮೀಂ ಕ್ಷೀರಸಮುದ್ರರಾಜತನಯಾಂ ಶ್ರೀರಂಗಧಾಮೇಶ್ವರಿ ದಾಸಿ ಭೂತ ಸಮಸ್ತ ದೇವ ವನಿತಾ. ಅಣ್ಣ ಹೊಸ ಬಿರ್ಬೇರೆನೆ ಹೋಗಿ ಅಣ್ಣ. ಪುರೋಹಿತ್ರೆ, ಒಸಿ ಬೇಗ. ಹೆಣ್ಮಗು ಕರ್ಕೊಂಬನ್ನಿ. ಹಾ ಸಾಹೇಬ್ರೆ, ಬಂದೆ. ಹಾ ಗೋವಿಂದ, MLA ಸಾಹೇಬ್ರು ಬಂದ್ಬಿಟ್ರಂತೆ. ನಡಿ. ಸರಿ ಅಣ್ಣ. ಬೀಗ್ರೆ, ಓಂ ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣೇ ನಮೋಸ್ತುತೆ. ಗೌರೇರ್ಮಿಮಾಯ ಸಲಿಲಾರಿ ತಕ್ಷತೆ ಏಕಪದೇ ದ್ವಿಪದೇ ಸಾ ಚತುಷ್ಪದೇ.
ನೀವ್ ಯಾಕೆ ನನ್ಗೆ ತಾಳಿ ನಿಮ್ ಕೈಯಿಂದ ತಾನೇ ಹೋಗ್ಬೇಕು. ಬನ್ನಿ ಇರವ ಐಶ್ವರ್ಯ, ಬಸ್ರವ್ರು ಬಂದ್ಬಿಡ್ಲಿ. ಬಾವಾ, ಒಳ್ಳೆ ಟೈಮ್ ಅಂತೆ, ಮುಹೂರ್ತ ಮೀರೋಯ್ತದಂತೆ, ಪುರೋಹಿತ್ರು ಹೇಳ್ತಾವ್ರೆ. ತಾಳಿ ಕಟ್ಟಿಸ್ಬಿಡೋಣ ಬನ್ನಿ, ಆಮ್ಯಾಕ್ ಒಂದ್ ಬಂದ್ಮ್ಯಾಕ್ ಶಾಸ್ತ್ರ ಮಾಡ್ಸಿದ್ರಾಯ್ತು. ಗೋವಿಂದ ಬರ್ಲಾ. ಯಾವ್ರೆ ಹೊಸ ಬದುಕಿಗೆ ಕಾಲಿಡ್ತಾ ಇರೋ ಹೊಸ ಜೋಡಿಗೆ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ. ಪುರೋಹಿತ್ರೆ, ಗಟ್ಟಿ ಮೇಳ ಹೇಳಿ. ಗಟ್ಟಿ ಮೇಳ, ಗಟ್ಟಿ ಮೇಳ. ಯಾಕ್ಲ ಮಗ ಮದ್ವೆ ನಿಲ್ಸು ಅಂತ ಹೇಳ್ತಾ ಇದ್ಯಾ? ಇದೇನಪ್ಪಯ್ಯ, ಫೋನಲ್ಲೇ ಮದ್ವೆ ನಡಿಬಾರ್ದು ಅಂತಂದ್ರೆ ನೀನೇ ಮುಂದೆ ನಿಂತ್ಕೊಂಡ್ ಮದ್ವೆ ಮಾಡಿಸ್ತಾ ಇದ್ಯಾ? ಬಾವಾ, ಅದೇನೋ ಮಾತಾಡ್ತಿದ್ದ, ನಂಗ ಸರಿಯಾಗಿ ಕೇಳಲಿಲ್ಲ. ಅದ್ ಸರಿ ಕಣ್ಭದ್ರ, ಈಗ ಮದ್ವೆ ನಿಲ್ಸು ಅಂತ ಯಾಕೆ ಹೇಳ್ತಿದ್ಯಾ? ಅದಕ್ ಕಾರಣ ಇದೆ ಚಿಕ್ಕಪ್ಪ. ಮಾಡಬಾರ್ದು ಕೆಲ್ಸ ಮಾಡಿ ಏನು ಗೊತ್ತಿಲ್ದರೆ ಗುಮ್ನಂಗ್ ಕೂತಾವ್ ನೋಡು, ಅವನನ್ ಕೇಳು ಎಲ್ಲ ಗೊತ್ತಾಯ್ತದೆ. ಅಪ್ಪಯ್ಯ, ನಮ್ ಚಂಪಂಗೆ ಮೋಸ ಮಾಡಿ ಮದ್ವೆ ಆಗ್ತೀನಿ ಅಂತ ಮಾತು ಕೊಟ್ಟು ಇಲ್ಲಿ ಇನ್ನೊಂದ್ ಹೆಣ್ಣಿಗೆ ತಾಳಿ ಕಟ್ಟವ್ನೆ. ಏನ್ ಕಲ್ಪನಾ, ಇವ್ರು ಹಿಂಗ್ ಹೇಳ್ತಾ ಇದಾರೆ? ನಮ್ ಮಗಳ ಜೀವನ. ಮಗ ಏನ್ ಹೇಳ್ತಾ ಇದ್ಯಲ್ಲ, ಇದು ದಿಟ್ವೆ? ಓ ಅಪ್ಪಯ್ಯ, ಈ ಮದ್ವೆ ಗೊತ್ತಾದಾಗ ಚಂಪಂಗೆ ಮಾತು ಕೊಟ್ಟು ಹಿಂಗ್ ಮಾಡ್ತಿದ್ಯಲ್ಲ ಅಂತ ಒಬ್ಬನ್ ಕೇಳೋದಿಕ್ಕೆ ಎದ್ರಿಸಿ ಬೆದ್ರಿಸಿ ಅವಳನ್ನ ಮೂಲೆ ಕುಣ್ಸವ್ರೆ. ಅದಕ್ಕೆ ಅವಳು ನೇಣ್ ಹಾಕೋಬೇಕು ಅಂತಾನು ಹೋಗಿದ್ಲು. ಯಾವ್ರ ದಯೆಯಿಂದ ಅದೇ ಟೈಮ್ಗೆ ವಿದ್ಯಾ ಅವಳ ಮನೆಗೆ ಹೋಗಿದ್ದಕ್ಕೆ ಇವಳನ್ನ ಕಾಪಾಡಿದ್ಲು. ಇಲ್ದೆ ಹೋಗಿದ್ರೆ ಚಂಪಾ ಇಷ್ಟೊತ್ತಿಗೆ ನಮ್ ಮುಂದೆ ಎಣ ಬಿದ್ದಿರೋಳು. ಆಮೇಲೆ ನಂತವ್ ಕರ್ಕೊಂಬಂದು ಇರೋ ಸತ್ಯ ಹೇಳಿ ಚಂಪಂಗೆ ನ್ಯಾಯ ಕೊಡ್ಸೋಣ ಅಂತ ಇದ್ಯಾ ಹೇಳಿದ್ದಕ್ಕೆಯ ನಾನು ಚಂಪನ್ನ ಇಲ್ಲಿ ಗಂಟ ಕರ್ಕೊಂಬಂದಿದ್ದು. ಅಣ್ಣ,
ಏನ್ ಹೇಳ್ತಾ ಇದ್ಯಾ? ನಾನು ಇವಳನ್ನ ಮದ್ವೆ ಆಯ್ತೀನಿ ಅಂತ ಮಾತ್ ಕೊಟ್ಟಿದ್ನೆ. ಏನ್ ಹೇಳ್ತಾ ಇದ್ಯಣ್ಣ? ನನ್ ಮಾತ್ ನಂಬಿ ಇವಳು ನಂಬೇಡಿ. ಸುಳ್ಳು ಬೊಗ್ಳು ಬೇಡ ಕಡ್ಲ. ನಿನ್ ಬಂಡವಾಳ ಬಯಲಾದ್ಮೇಕು ನಾಟಕ ಮಾಡ್ಬೇಡ. ಅಣ್ಣ, ನಿನ್ಗೆ ಏನಾರ ನನ್ ಮ್ಯಾಗ ಕೋಪ ಇದ್ರೆ ನಾ ಕೇಟ್ ಹೊಡೆದ್ಬಿಡು. ಅದು ಬಿಟ್ಟು ಇಂಥ ಆರೋಪ ಎಲ್ಲ ನನ್ ಮ್ಯಾಗ ಹೊರಿಸ್ಬೇಡ ನೀನು. ಏನ್ ಅನ್ಯಾಯ ಬಾವ ಇದು? ಏನ್ ಅರಿಯದ್ ನನ್ ಕಂದನ್ ಮೇಲೆ ಇಷ್ಟೆಲ್ಲ ಆಪಾದನೆ ಆದ್ರೂ ಸುಮ್ನೆ ನಿಂತಿದ್ದೀರಲ್ಲ. ಈ ಮನೆ ಹಾಳಿ ಶ್ರೀಮಂತರು ಮನೆ ಮಗನ್ ಕಟ್ಕೋಬೇಕು ಅಂತ ಈಟೆಲ್ಲ ಸುಳ್ಳು ಹೇಳ್ತಾವಳೆ ಅನ್ಸ್ತದೆ. ಬಾವಾ ನಂಬೇಡಿ ಬಾವಾ. ಏನಾನ ಸುಳ್ಳು ಹೇಳಿದ್ರೆ ನಾಲ್ಗೆ ಸೀಳ್ಬಿಟ್ಟೆನೆ ಉಸಾರು. ಚಿಕ್ಕವ, ನೀನು ಏನು ಗೊತ್ತಿಲ್ದಿರೋ ತರ ನಾಟಕ ಮಾಡ್ಬೇಡ. ಇವ್ರಿಬ್ರು ವಿಷಯ ನಿಂಗ್ ಮೊದ್ಲೇ ಗೊತ್ತಿತ್ತು ಅಂತ ನನ್ ಚಂದಾಗ್ ಗೊತ್ತದೆ. ಅಯ್ಯೋ ಭದ್ರ ಇದ್ಯಪ್ಪ. ಬಾವಾ ನಂಗೇನು ಗೊತ್ತಿಲ್ಲ ಬಾವಾ. ಅಪ್ಪಯ್ಯ, ಚಂಪಾ ಈ ವಿಷಯ ನಾನ್ ನಿಂತಾವ್ ಹೇಳ್ಬೇಕು ಅನ್ಕೊಂಡಾಗ ಈ ವಿಷಯ ಚಿಕ್ಕವಂಗ್ ಗೊತ್ತಾಗಿ ನೀನೇನಾದ್ರೂ ಈ ವಿಷಯನ ನಿಂತಾವ್ ಹೇಳಿದ್ರೆ ನಾನ್ ನ್ಯಾಣಾಕನ್ ಸತ್ತೋಯ್ತೀನಿ ಅಂತ ಇವಳಿಗೆ ಎದುರ್ಸವ್ರೆ. ಸುಳ್ಳು, ಇದೆಲ್ಲ ಸುಳ್ಳು. ನನ್ ಮ್ಯಾಗಿನ ಕೋಪಕ್ಕೆ ನೀನ್ ಇದೆಲ್ಲ ಹೇಳ್ತಾ ಇದೀಯ. ಹೌದಲ್ಲ, ನಾನು ಹೇಳ್ತಾ ಇರೋದು ಸುಳ್ಳೆ? ಹಂಗಾದ್ರೆ ನೀನ್ ಚಂಪುನ ಪಿರೋತಿ ಮಾಡಿದ್ದು, ಮದ್ವೆ ಆಗ್ತೀನಿ ಅಂತ ಮಾತ್ ಕೊಟ್ಟಿದ್ದು, ಅವಳ ಹತ್ರ ತಿಂಗ್ಳುಗಟ್ಲೆ ಫೋನಲ್ಲಿ ಮಾತಾಡಿದ್ದು, ಒಂದ್ ರಾತ್ರಿ ಅವಳ ಹಟ್ಟಿಲೆ ಇದ್ದು ಬಂದಿದ್ದೆಲ್ಲ ಸುಳ್ಳೆ? ಅಪ್ಪ ಅಣ್ಣ, ಎಂತ ಆರೋಪ ಹೊರಿಸ್ತಾ ಇದೀಯಣ್ಣ ನನ್ ಮ್ಯಾಗೆ? ಆಟಕ್ಕೂ ನನ್ ಮ್ಯಾಗ ಇಟ್ಟೊಂದ್ ದೊಡ್ಡ ಷಡ್ಯಂತ್ರ ಮಾಡಿ ನನ್ನ ತೇಜೋವಧೆ ಮಾಡೋದಕ್ಕೆ ನಿನ್ಗೇನ್ ಕಾರಣ ಅದೆ? ನಾನ್ ಏನಣ್ಣ ಅನ್ಯಾಯ ಮಾಡಿದ್ದೀನಿ ನಿನ್ಗೆ? ನೀನ್ ಹೇಳ್ತಾ ಇರೋದೆಲ್ಲ ಸುಳ್ಳೆಯ. ನೀನ್ ಹಿಂಗ್ ಹೇಳ್ತೀಯ ಅಂತ ನನ್ ಚಂದಾಗ ಗೊತ್ತಿತ್ತು ಕಳ. ಅದಕ್ಕೆಯ ಸಾಕ್ಷಿ ಸಮೇತನಾಗೆ ಬಂದಿದ್ದೀನಿ. ಲೇ ಕೊಟ್ಲೆ, ಆ ಪೇಪರ್ ಕೊಡ್ಲಾ? ಮಾವಯ್ಯ, ಅಪ್ಪಯ್ಯ, ಗೊತ್ತಿರ ಪೊಲೀಸ್ ತಮ್ಮನೆಯ ಚಂಪನ್ ತಾವ್ ಕಂಪ್ಲೇಂಟ್ ಕೊಡ್ಸಿ ಇವನ್ ಫೋನ್ ದಾಖಲೆ ಎಲ್ಲ ತರ್ಸ್ಕೊಂಡಿವ್ನಿ. ಅದ್ರಲ್ಲಿ ಗೆರೆ ಇಳ್ದು ಗುರ್ತ್ ಮಾಡಿರೋದಲ್ಲ, ಚಂಪನ್ ತವ ಇವನ್ ಮಾತಾಡಿರೋದು. ನೀನೇ ವಸಿ ನೋಡಪ್ಪಯ್ಯ, ಏಟೊತ್ನಲ್ಲಿ ಫೋನ್ ಮಾಡವನೆ, ಏಟೊತ್ ಮಾತಾಡೋನೆ ಅಂತ. ಸುಭಾಸ, ಏನ್ಲ ಇದಲ್ಲವಾ? ನಂಬೇಡ ದೊಡ್ಡಪ್ಪ, ನೀನ್ ಮಾತ್ರ ನಂಬೇಡ. ನನಗ್ ಈಟ್ ದುಡ್ಡು ಸಂಬಂಧ ಸಿಕ್ಕದಲ್ಲ, ಅದಕ್ ಹೊಟ್ಟೆ ಊರಿಗೆ ಈಟೆಲ್ಲ ಮಾತಾಡ್ತಾವನೆ, ಈಟೆಲ್ಲ ನನ್ ಮ್ಯಾಗ ಆರೋಪ ಹೊರಿಸ್ತಾವನೆ. ನಂಗೂ ಯಾಕೋ ಹಂಗೆ ಅನಿಸ್ತದ ಕಣ್ಬವ. ನನ್ ಮಗ ಸಂದಾಗಿರೋದ್ನ ಯಾರೋ ಸಹಿಸ್ಕಳ್ದೆ ಭದ್ರಂಗೇನೋ ಕೊಟ್ಬಿಟ್ಟವ್ರೆ. ಅದಕ್ಕೆ ಪಾಪ ಅವನಿಗೆ ತಿಳಿದೆ ಹಿಂಗೆಲ್ಲ ಮಾತಾಡ್ತಾವ್ ಕಣ್ಬವ. ಬೀಗ್ ತಮ್ಮವ್ರೆ, ಹುಸಿ ನೋಡ್ಕೊಂಡ್ ಮಾತಾಡಿ. ನಮ್ಮ ಅಳಿಯಂದ್ರು ಮಗಳು ಏನ್ ನ್ಯಾಯ ಇದೆ ಅದನ್ನೇ ಮಾತಾಡೋದು. ಕೆಲವು ರೋಜ, ಇದು ನಮ್ಮ ಅಟ್ಟಿ ವಿಷಯ. ಕ್ಷಮಿಸಿಗೌಡ್ರೆ, ಅವರು ಅಳಿಯಂದ್ರ ಬಗ್ಗೆ ಹಂಗ್ ಮಾತಾಡಿದಕ್ಕೇನೆ ಕೋಪ ಬಂದದ್ದು ನನಗೆ. ಅಪ್ಪ ಇಲ್ಲಿಗೆ ಬಾವಾ. ಬಾವಾ ಅಂದೆ. ಈಗ ನೀನ್ ಹೇಳವ, ಯಾವುದು ಸುಳ್ಳು ಯಾವುದು ಸತ್ಯ ಅಂತವ?
ನೀನ್ ಇಲ್ಲಿ ಯಾರಿಗೂ ಹೆದರ್ಕೋಬೇಕಾಗಿಲ್ಲ. ಸತ್ಯನ ಧೈರ್ಯವಾಗಿ ಹೇಳವ. ಹೌದು, ಭದ್ರಣ್ಣ ಹೇಳ್ತಿರೋದು ಎಲ್ಲ ಸತ್ಯ ಗೌಡ್ರೆ. ಇವತ್ತೇನಾದ್ರೂ ವಿದ್ಯಕ್ಕ ಇಲ್ದೆ ಹೋಗಿದ್ರೆ ನಾನು ಇಟೋತ್ಗೆ ಹೆಣ ಆಗಿರ್ತಿದ್ದೆ. ನನ್ನಿಂದ ನಿಮ್ಗೇನಾದ್ರು ಅವಮಾನ ಆಗಿದ್ರೆ ನನ್ನ ಕ್ಷಮಿಸ್ಬಿಡಿ ಗೌಡ್ರೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಇಲ್ಲ ದೊಡ್ಡಪ್ಪ, ಯಾವ್ದೇ ಕಾರಣಕ್ಕೂ ನಾನು ಈ ಆರೋಪನ ಒಪ್ಕೊಳ್ಳಲ್ಲ. ನಾನು ಈ ಅಕ್ಕೆ ಇವ್ರ ಜೊತೆಗೆಲ್ಲ ಸೇರ್ಕೊಂಡು ಏನೋ ಮಸ್ಲತ್ ಮಾಡವಳೆ. ಇನ್ನು ನಮ್ಮಣ್ಣ ಎಂಡ್ರ ಮಾತು ಕೇಳ್ಕೊಂಡು ನನ್ ಮೇಲೆ ತಿರುಗಿ ಬಿದ್ದವನೆ. ಒಂದು ಹೆಣ್ಣು ಮಗಿಗೆ ಮೋಸ ಮಾಡಿದಲ್ದೆ ಅಂತ ನನ್ನ ಮಗ ಸೊಸೆ ಕಡೆಗೆ ಬೆರಳು ಮಾಡಿ ತೋರಿಸ್ತಾ ಇದ್ಯಾ? ನೀನೀಗ ಸತ್ಯ ಹೇಳ್ದೆ ಹೋದ್ರೆ ನೀನು ನಿಲ್ಲಕ್ಕೆ ಒಂದು ಜೈಲ್ ಬಿಡ್ತೀನಿ. ದೊಡ್ಡಪ್ಪ ದೊಡ್ಡಪ್ಪ, ಎಲ್ಲ ಸತ್ಯ ಹೇಳ್ಬಿಡ್ತೀನಿ, ಬಿಟ್ಬಿಡು ದೊಡ್ಡಪ್ಪ. ಅವಳು ಹೇಳ್ತಿರೋದೆಲ್ಲ ದಿಟ. ಅಯ್ಯೋ, ಮನೆ ಹಾಳು ನನ್ನ ಮಗನೇ, ಇಂಥ ಮನೆ ಹಾಳು ಕೆಲಸ ಮಾಡೋದಕ್ಕೆ ನಾಚಿಕೆ ಆಗ್ಲಿಲ್ವನೇ ನಿನ್ಗೆ? ಏ ಈಶ್ವರಿ, ಈ ನನ್ನ ಮಗ ಹಾಳಾಗೋದಕ್ಕೆ ನೀನೇ ಕಾರಣ. ನಾನು ಬಡ್ಕೊಂಡೆ ಈ ನನ್ನ ಮಗನಿಗೆ ಸರಿಯಾಗಿ ಬುದ್ಧಿ ಹೇಳು ಅಂತ. ನನ್ನ ಮಾತು ಎಲ್ಲಿ ಕೇಳಿದೆ? ತಲೆ ಮೇಲೆ ಇಟ್ಕೊಂಡು ಮೆರೆಸ್ದೆ. ಇವಾಗ ನೋಡು ಎಂತ ಪರಿಸ್ಥಿತಿಗೆ ತಂದಿಟ್ಟಿದ್ದಾನೆ ಅಂತ. ಚಿಕ್ಕಪ್ಪ, ಈ ಗೋಡೆಯೋದ್ರಿಂದ ಏನು ಪ್ರಯೋಜನ ಇಲ್ಲ ಬಿಡು. ಇಲ್ಲ ಕಣ್ ಭದ್ರ, ನಾನ್ ಜೈಲ್ಗೆ ಹೋದ್ರೂ ಪರವಾಗಿಲ್ಲ, ಈ ನನ್ನ ಮಗನ ತುಂಡ ಕತ್ತರಿಸಾಕ್ಬಿಡ್ತೀನಿ. ಈ ನನ್ನ ಮಗ ಒಲೆಗ್ ಸೌದೆನೂ ಅಲ್ಲ, ತೀರಿಗ್ ಮರನೂ ಅಲ್ಲ, ಪುಳ್ಳೆ ಕಡ್ಡಿ ನನ್ನ ಮಗ. ಇಂಥ ಪುಳ್ಳೆ ಕಡ್ಡಿ ಇರಬಾರ್ದು, ಸುಟ್ಟಾಕ್ಬಿಡ್ಬೇಕು. ಗೋವಿಂದ, ಆಗೋಗದೆ. ಮುಂದೆ ಏನ್ ಮಾಡಮಂತ ಯೋಚನೆ ಮಾಡಮ್ಮ, ಸುಮ್ಕಿರು. ಇಲ್ಲ ಅಣ್ಣ, ಇವನು ಸುಮ್ಮನೆ ಬಿಡ್ಬಾ. ದಾಮೋದರ, ನಮ್ಗೆ ಗೊತ್ತಿಲ್ದೇನೆಯ ಇಟ್ಟೆಲ್ಲ ಆಗೋಗದೆ. ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ. ಅಯ್ಯೋ ಪಾಪದವನೇ, ಇಂಥ ಕೆಲ್ಸ ಮಾಡಕ ನಿಂಗೆ ಹೆಂಗಾರ ಮನಸ್ ಬಂತೋ? ನಮ್ಮ ಅಟ್ಟಿ ಮರವಾದ ಕಳೆದ್ ಬಿಟ್ಟಿಯಲ್ಲೋ. ಏಯ್, ಪಿರುತಿ ಮಾಡಿದ್ಮೇಲೆ ನಾನು ಪಿರುತಿ ಮಾಡಿದೀನಿ ದೊಡ್ಡಪ್ಪ. ಅವಳನ್ನೇ ಮದುವೆ ಆಗೋದು ಅಂತ ಹೇಳ್ತಿದ್ರೆ ನಾನು ಬೇಡ ಅಂತಿದ್ದೇನಲ್ಲ.
ಅಲ್ಲ ಕಣ ಶಿವರಾಮ, ಅವಳಿಗೂ ನಮ್ಗೂವೆ ಅವ್ವ ವಿರುದ್ಧಿಗೆ ಆಸ್ತಿ ಅಂತಸ್ತು ಯಾವುದು ಅಡ್ಡ ಬರಬಾರ್ದು. ಬಡವ ಆಗ್ಲಿ ಶ್ರೀಮಂತ ಆಗ್ಲಿ ನ್ಯಾಯ ಅನ್ನೋದು ಎಲ್ಲಾರ್ಗೂ ಒಂದೇ ರೀತಿಯೇ ಇರಬೇಕು. ಇವನು ಮಾಡಿರೋ ತಪ್ಪನ ಇವನೇ ಸರಿ ಮಾಡ್ಬೇಕು. ಸಂಪನ್ಗೆ ಅನ್ಯಾಯ ಆಗ್ಬಾರ್ದು ಅಂದ್ರೆ ಇವನ್ ಈಗ್ಲೇ ಇದೇ ಮಂಟಪದಾಗ ಮದುವೆ ಆಗ್ಬೇಕು.